ನವರಾತ್ರಿ ಹಾಗೂ ದಸರಾ ಹಬ್ಬದ ಪ್ರಯುಕ್ತ ಶ್ರೀ ದುರ್ಗಾದೇವಿ ಪೂಜೆ, ಉಚಿತ ಆರೋಗ್ಯ ಸೇವಾ ಭಾಗ್ಯ. ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಸೇವಾಸ್ ಫೌಂಡೇಶನ್ ವತಿಯಿಂದ ಸ್ಕೋಲಿಯಾಸಿಸ್ ಗೂನು ಬೆನ್ನು ಉಳ್ಳವರಿಗೆ ಹಾಗೂ ಉಚಿತ ಕೃತಕ ಕೈಕಾಲು ಜೋಡಣೆಯ ನೋಂದಣಿ, ರಕ್ತದಾನ ಶಿಬಿರ, ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಾಗೂ ಉಚಿತವಾಗಿ ಅಪ್ಲಯನ್ಸನ್ನು ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ಜಯನಗರದಲ್ಲಿರುವ ಶಾಲಿನಿ ಆಟದ ಮೈದಾನದಲ್ಲಿ ಸರ್ವರ ಸಹಕಾರದಿಂದ ವಿತರಿಸಲಾಯಿತು. ಓಂ ಶ್ರೀ ಗುರುಭ್ಯೋ ನಮಃ. ಇದನ್ನ ನಾವು ಬೆಂಗಳೂರಿನ ಜಯನಗರದ 5ನೇ ಬ್ಲಾಕ್ ನಲ್ಲಿರುವ ಶಾಲಿನಿ ಮೈದಾನದಲ್ಲಿದ್ದೀವಿ. ಇದನ್ನ ಬಹಳ ವಿಜೃಂಭಣೆಯಿಂದ ಅಸ್ಸಾಂ ಅಸೋಸಿಯೇಷನ್ ಬೆಂಗಳೂರು ವತಿಯಿಂದ ಈ ಒಂದು ದುರ್ಗಾ ಪೂಜೆ 2025 ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ನಿನ್ನೆ ಅಂದರೆ 28/9/2025 2/10/2025 ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉಚಿತ ಪ್ರವೇಶ ಇದೆ, ಎಂಟ್ರಿ ಇಸ್ ಫ್ರೀ. ಸರ್ವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದು, ಸರ್ವರಿಗೂ ಸುಸ್ವಾಗತ. ಈ ದಿನ ವಿಶೇಷ ಎಂದರೆ ನೋಡ್ತಾ ಇದ್ದೀರಲ್ಲ, ದುರ್ಗಾ ಪೂಜೆ. ಗಣೇಶ ದೇವರು ಇದ್ದಾರೆ, ಲಕ್ಷ್ಮಿ, ಮಹಾಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಕನಕಲಕ್ಷ್ಮಿ, ಎಲ್ಲ ಲಕ್ಷ್ಮಿ ಇದ್ದಾರೆ, ಹಾಗೂ ದುರ್ಗಾದೇವಿ ಇದ್ದಾರೆ, ಸರಸ್ವತಿ ಇದ್ದಾರೆ. ಹೀಗೆ ಹಲವಾರು ದೇವತೆಗಳು ಈ ಒಂದು ವಿಜೃಂಭಣೆಯಿಂದ ನಡೆಸ್ತಿದ್ದಾರೆ. ಅಸ್ಸಾಂ ಅಸೋಸಿಯೇಷನ್ ಬೆಂಗಳೂರು ವತಿಯಿಂದ ದಿನಾಂಕ 28/9/2025 2/10/2025 ಈ ಒಂದು ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಿ. ಅಂದ್ರೆ ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸುತ್ತಿರುವ ಕೃತಕ ಅಂಗಾಂಗಗಳ ಜೋಡಣೆ ಅಂದ್ರೆ ಕೈಕಾಲು ಜೋಡಣೆ, ಇದಲ್ಲದೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಕೋಲಿಯಾಸಿಸ್ ಸಮಸ್ಯೆ ಉಳ್ಳವರಿಗೆ ಅಪ್ಲಯನ್ಸಸ್ ಸಹ ನೀಡಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆ ಉಳ್ಳವರು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸದಾವಕಾಶ ಉಪಯೋಗಿಸಿಕೊಳ್ಳಬೇಕಾಗಿ ನಿಮ್ಮ BK प्रकाश भारद्वाज जनवदिनिंद कैमरामैन धर्नेश नमस्कार। आज हमारा साथ है ऑर्गेनाइजिंग कमेटी का सुनीता मैडम। ये कार्यक्रम के बारे में मैडम बताएगा। मैडम ये कि दुर्गा पूजा बहुत सुंदर है, बहुत अच्छा कि आप सभी लोग ने अब कितने दिन से शुरू बाकी है, कुछ पूजा के बारे में बताइए मैडम। ठीक है, पहले सबको मेरा नमस्कार एंड हैप्पी दुर्गा पूजा टू एवरीवन। सो हम लोग दुर्गा पूजा लास्ट ರಾಷ್ಟ್ರೀಯ ಸ್ವಿಮ್ಮರ್ ದಿಗಂತ್ ಅವರು ಸುಮಾರು 25ಕ್ಕೂ ಹೆಚ್ಚು ಒಂದು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಅವರಿಗೆ ಇದನ್ನ ನಾವು ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅವರಿಗೆ ಕೃತಕ ಕಾಲು ಹಾಗೂ ಕೈದು ಅದಲ್ಲದೆ ವೀಲ್ ಚೇರ್ ಸಹ ಸೇವಾಸ್ ಫೌಂಡೇಶನ್ ವತಿಯಿಂದ ನಾವು ನೀಡ್ತಿದ್ದೇವೆ. ಈ ಸೇವಾಸ್ ಫೌಂಡೇಶನ್ ಟ್ರಸ್ಟ್ ಅಂಡ್ ಅಸ್ಸಾಂ ಅಸೋಸಿಯೇಷನ್ ಬ್ಯಾಂಗ್ಳೂರ್, we are
donated this wheelchair and for scoliosis patient appliances. Please give them a big hand. Our chief coordinator is B.S. Devaya and President Shri C.V. Shivanand, and we are thankful to PRO Dharnesh and our chief guest Mr. Girish. We welcome, sir. Okay. And one more thing. Hello. Good evening, ladies and gentlemen. On the occasion of Navratri Utsav and Dasara Mahotsav, with cooperation of Assam Association Bangalore and Sevas Foundation Trust Bangalore, we are donated gift this one wheelchair to গৌরী নারায়ণী নমস্তুতে এষ সচন্দন বিল্লপত্রাঞ্জলি সৌরভৈ সভানৈ সপরিবারৈ ওম হিং দুর্গা দুর্গৈ নমঃ। এটা ফুলখানি বিজয় পাত্র। ಬನ್ನಿ. ಮೂರ್ನಾಡು ರೋಡು, ಬೆಟ್ಟಗೆರೆ ರೋಡು, ಮಡಿಕೇರಿಯಿಂದ ಬೆಟ್ಟಗೆರೆ ರೋಡು, ಒಳಕೆರೆ ಸೈ ರಿವರ್ ಸೆಂಡ್ ಮಾಡ್ಕೊಳ್ಳಿ. ನಮಸ್ಕಾರ. ಹಾ. ಇದನ್ನ ನಾವು ಬೆಂಗಳೂರಿನ ಜಯನಗರದ 5ನೇ ಬ್ಲಾಕ್ನ ಶಾಲಿನಿ ಆಟದ ಮೈದಾನದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಹಾಗೂ ಪ್ರಪ್ರಥಮ ಬಾರಿಗೆ ಅಂದರೆ ಪ್ರಪ್ರಥಮ ಬಾರಿಗೆ ಗೂನು ಬೆನ್ನಿನ ಸಮಸ್ಯೆ ಉಳ್ಳವರಿಗೆ ಹಾಗೂ ಆರ್ಟಿಫಿಷಿಯಲ್ ಲಿಂಬ್ ಕೃತಕ ಕೈಕಾಲು ಜೋಡಣೆಯ ಒಂದು ಸಮಸ್ಯೆ ಉಳ್ಳವರಿಗೆ ನಾವು ಉಚಿತವಾಗಿ ಸೇವಾಸ್ ಫೌಂಡೇಶನ್ ವತಿಯಿಂದ ನಾವು ಉಚಿತವಾಗಿ ಅವರಿಗೆ ಅಪ್ಲಯನ್ಸಸ್ ನೀಡ್ತಿದ್ದೇವೆ. ಇದನ್ನ ಮುಖ್ಯ ಅತಿಥಿಗಳಾಗಿ ಮಿಸ್ಟರ್ ಗಿರೀಶ್ ಅವರಿದ್ದಾರೆ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸಿ.ವಿ. ಶಿವಾನಂದ್ ಅವರು
ಚೀಫ್ ಕೋಆರ್ಡಿನೇಟರ್ ದೇವಯ್ಯರವರು, PRO ಆಗಿ ಧರ್ಮೇಶ್ ಅವರು ಹಾಗೂ BK ಪ್ರಕಾಶ್ ಭಾರದ್ವಾಜ್ ಅವರು ಹಾಗೂ ಆತ್ಮೀಯ ಗೆಳೆಯರಾದ ರಾಷ್ಟ್ರೀಯ ದೇಹದಾಢ್ಯಪಟು ಮನೋಹರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿ ಆರ್ ಆನರಿಂಗ್ ಅಸ್ಸಾಂ ಅಸೋಸಿಯೇಷನ್ ಆಫ್ ಬ್ಯಾಂಗ್ಳೂರ್ ಪ್ರೆಸಿಡೆಂಟ್ ಡಾಕ್ಟರ್ ದೀಪಾ ಮೋನಿ ದೀಪಾ. ಇದರಲ್ಲಿ ರಾಷ್ಟ್ರೀಯ ಸ್ವಿಮ್ಮರ್ ದಿಗಂತ್ ಅವರು ಸುಮಾರು 25ಕ್ಕೂ ಹೆಚ್ಚು ಒಂದು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಅವರಿಗೆ ಈ ದಿನ ನಾವು ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅವರಿಗೆ ಕೃತಕ ಕಾಲು ಹಾಗೂ ಕೈದು ಅದಲ್ಲದೆ ವೀಲ್ ಚೇರ್ ಸಹ ಸೇವಾಸ್ ಫೌಂಡೇಶನ್ ವತಿಯಿಂದ ನಾವು ನೀಡ್ತಿದ್ದೇವೆ. ಈ ದಿನ ಮುಖ್ಯ ಅತಿಥಿಗಳಿಗೆ ಮಿಸ್ಟರ್ ಗಿರೀಶ್ ಅವರು ಇದ್ದಾರೆ. ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ವಿತರಣೆ ಮಾಡಬೇಕಾಗಿ ಸೇವಾಸ್ ಫೌಂಡೇಶನ್ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಈ ದಿನ ರಾಷ್ಟ್ರೀಯ ಈಜು ಪಟು ಅಂದ್ರೆ ನ್ಯಾಷನಲ್ ಸ್ವಿಮ್ಮರ್ ಅವರ ತಾಯಿ ಸಹ ನಮ್ ಜೊತೆ ಇದ್ದಾರೆ. ಅವರಿಗೂ ಒಂದು ನಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತ ಕೊಡ್ತಾ ಇದೀವಿ. ಮಕ್ಕಳಿಗೆ ಈ ರೀತಿ ನೋಡಿ ಅವರು ಮಾತೃಶ್ರೀ ಅವರು ಎಷ್ಟು ಒಂಥರ ಅವ್ರ ಮನಸ್ಸು ಅಂತ ಹೇಳಿದ್ರೆ ಸುಮಾರು ಅವ್ರಿಗೆ ಇವಾಗ 16 ವರ್ಷ ಈ ನ್ಯಾಷನಲ್ ಸ್ವಿಮ್ಮರ್ಗೆ. ಅವ್ರಿಗೆ 4 ವರ್ಷ ಇದ್ದಾಗಿಂದ ಒಂದು ಈ ಕಾಲಿನ ಒಂದು ನ್ಯೂನತೆ ಅವ್ರಿಗೆ ಬಂತು. ಆವಾಗಿಂದಲೂ ಸಹ ಅವ್ರಿಗೆ ಬಹಳಷ್ಟು ಸಹಾಯ ಮಾಡ್ಕೊಂಡ್ಬಂದು, ಸಹಾಯ ಅಂತ ಹೇಳಿದ್ರೆ ಅವ್ರು ಒಂಥರ ಜೀವನನೇ ದಾರಿ ಎಳೆದ್ಬಿಟ್ಟಿದ್ದಾರೆ. ಇವ್ರಿಗೋಸ್ಕರ ಇವ್ರ ಮಗನ್ಗೋಸ್ಕರ ಜೀವನನೇ ದಾರಿ ಎಳೆದ್ಬಿಟ್ಟಿದ್ದಾರೆ ಅವರು. ಅಂತ ಒಂದು ಪ್ರೋತ್ಸಾಹವುಳ್ಳ ತಾಯಿ ಎಲ್ಲರಿಗೂ ಸಿಗ್ಬೇಕು ಅಂತ ಅನ್ಕೊಂತೀವಿ ಇಂಥ ಸಮಸ್ಯೆ ಉಳ್ಳವರಿಗೆ. ಧನ್ಯವಾದ. ಹಾ ವೆರಿ ಗುಡ್. Secretary Shri Mrunal Singh. ಸರ್ ಬನ್ನಿ ಹಾಳಾಗಿ ಇಲ್ಲಿ ಒಂದು ನಿಮಿಷ. Excellent cooperation by Assam Association of Bangalore, President and Organizing Secretary. We are thankful to them. Thank you very much, sir, for your kind cooperation. Thank you very much, ma'am. Thank you. Hi, good morning everyone. Right now we are in Bangalore Jayanagara 5th Block. Assam Association of Bangalore. They are organizing very big event and very good festival on the occasion of Navratri Utsav and Dasara Mahotsav. Right now we are with Dr. Monadeepa of Assam Association Bangalore. Madam, from how many years you are conducting this function, madam? And I'm the president of Assam Association Bangalore, and we've been organizing this puja for the last 10 years. This is our 11th year, and so we organize it in such a way the puja rituals are done in accordance to the methods that is followed in Assam. So we have our priests coming in from Assam, we have the cooks for the bhog coming in from Assam, and so all of it is done in a very ritualistic manner.
and with a lot of devotion. So 11th year. So from past 11 years, you are conducting in Bangalore or somewhere in Bangalore? Only in Bangalore. Only in Bangalore. Yeah, we haven't had a very fixed venue. For several years we had it in Mukesh Palya, and then mostly in the Indiranagar side, HL side. Okay. This is the first time we have come to the Jayanagar side of it, this part of the city. So 11th year they are conducting in Karnataka in Bangalore. That is in South Bangalore, Jayanagara. Very good place. Very. How many crowd can you expect, madam, in this function? We expect a footfall of 1,000 to 1,000. So every day they are expecting 1,000 or 2,000. We also have bhog, which is distributed in the afternoon, and we also have a very good initiative. You will have seen there. We have Durga Patra Abhiyan, where we invite the children who are in the orphanages, and they come and they spend time with us. They do the puja rituals and they have the bhog with us. Madam, what is that special that? That Cap- is a cap japi. is an- Japi. okay. Yeah, that is a Okay. traditional hat. What is that Assam. name called, madam? It is japi. Japi. Okay, okay. In And Assam. then there is the gamusa, the white. That is a symbol of respect. That is a symbol of our culture and our respect. Whenever we meet somebody for our, we honor them with a gamusa. Okay, okay. So how many ideas are there? There is Durga Ma, and there is Lakshmi Ma on this side, and then there is Saraswati Ma. That is Kartik Baba, dear Saraswati Ma, and this is Ganesh Ji. So 5 days you are organizing this function. ಇದನ್ನ ನಾವು ಬೆಂಗಳೂರಿನ ಜಯನಗರದ 5ನೇ ಬ್ಲಾಕ್ ನ ಶಾಲಿನಿ ಮೈದಾನದಲ್ಲಿ ಇದೀವಿ. ಇದನ್ನ ಬಹಳ ವಿಜೃಂಭಣೆಯಿಂದ ಈ ಒಂದು ದುರ್ಗಾ ಪೂಜೆ ಅಂದ್ರೆ ಸರಿಸುಮಾರು 5 ದಿನಗಳ ಕಾಲ ಈ ಒಂದು ಅಸ್ಸಾಂ ಅಸೋಸಿಯೇಷನ್ ಬೆಂಗಳೂರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಮ್ಮೊಂದಿಗೆ ಅಧ್ಯಕ್ಷರಾದಂತಹ ಡಾಕ್ಟರ್ ಮೀನಾ ಸಿಂಗ್, Monidip. ಡಾಕ್ಟರ್ ಮೋನಿದೀಪರ್ ಅವರು ಇದ್ದಾರೆ. ಇದೀಗ ತಾನೇ ನಿಮ್ಗೆ ಈ ಒಂದು ಕಾರ್ಯಕ್ರಮದ ಕುರಿತು ಅವರ ಅನಿಸಿಕೆಗಳನ್ನು ಹಂಚಿಕೊಂಡು ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. I just wanted to add something. Usually we have a cultural program in the evenings, but this time because we have lost a cultural icon of Assam, our very beloved Zubin Garg, we have cancelled all cultural programs and instead we have organized Shraddhanjali for Zubin Garg on every evening. Evening Thank what you so time? much. Evening 6:30 onwards. Okay. Yes, thank you very much. Thank you. Okay, you'll put this video in the channel. ओम कृति लक्ष्मी कृति मेधा पुष्ट सदा ज्ञानोति बुद्धि विद्या साधन संधरे ऋतुपरः ओम तत्सत् ओम तत्सत् ओम तत्सत् channel which channel ओम विश्राम सुदान मंगलरत्न भवभुजो प्रणाम करो अद्भुत महादेवी वास भावे देवा ओम श्री कृष्ण ಮೂರ್ನಾಡು ರೋಡು, ಬೆಟ್ಟಗೆರೆ ರೋಡು, ಮಡಿಕೇರಿಯಿಂದ ಬೆಟ್ಟಗೆರೆ ರೋಡು, ಒಳಕೆರೆ ಸಾಯಿ ರಿವರ್
आज हमारा साथ है ऑर्गेनाइजिंग कमेटी का सुनीता मैडम। ये कार्यक्रम के बारे में मैडम बताएगा। मैडम ये कि दुर्गा पूजा बहुत सुंदर है, बहुत अच्छा है कि आप सभी लोग ने अब कितने दिन से ये शुरू होकर बाकी है, कुछ पूजा के बारे में बताइए मैडम। ठीक है, पहले सबको मेरा नमस्कार एंड हैप्पी दुर्गा पूजा टू एवरीवन। सो हम लोग दुर्गा पूजा लास्ट ऑलमोस्ट मोर देन 10 ईयर सेलिब्रेट कर रहे हैं और इस बार हम लोग शालिनी ग्राउंड में इसको सेलिब्रेट करें, तो आप लोग सबको हम लोग इनवाइट करते हैं जी। सो इस दुर्गा पूजा के अवसर पे हम लोग असम एसोसिएशन बेंगलोर के तरफ से आप लोग सबको शुभकामनाएं देते हैं एंड आप लोग सबको निमंत्रण भी करते हैं कि आप हमारे पूजा में आइए, हमारा पूजा देखिए। हम देन वी हैव भोग, हम लोग माँ के आपके चढ़ाए हुए भोग को सबको खिलाते हैं, तो भोग का आप लोग मीन्स एंजॉय कीजिए। और इवनिंग में दिस टाइम वी आर ऑफरिंग ट्रिब्यूट टू वन ऑफ our renowned singer, late Jubin Garg. So we invite all of you to attend that, as many of us are paying tribute to him, to the legend. I can say he is the legend of Assam. Evening what time madam? Evening time it starts around 6:30, and many people comes to pay tribute to the great singer. असम एसोसिएशन बैंगलोर सभी लोगों का ये नवरात्रि त्योहार का और दसरा त्योहार का शुभकामना है। ಥ್ಯಾಂಕ್ ಯು। ನಮಸ್ಕಾರ ವೀಕ್ಷಕರೇ, ಈ ದಿನ ಬೆಂಗಳೂರಿನ ಜಯನಗರದ 5ನೇ ಬ್ಲಾಕ್ ನಲ್ಲಿರುವ ಶಾಲಿನಿ ಮೈದಾನದಲ್ಲಿ ಬೆಂಗಳೂರು ರಕ್ತನಿಧಿ ಕೇಂದ್ರದಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ। ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ। ನಮ್ಮ ಜೊತೆ ಚೀಫ್ ಕೋಆರ್ಡಿನೇಟರ್ BA ದೇವಯ್ಯ ಅವರಿದ್ದಾರೆ, ಅದಲ್ಲದೆ ಬೆಂಗಳೂರು ರಕ್ತನಿಧಿ ಕೇಂದ್ರದ ಒಂದು ಸಂಚಾಲಕರು, ಈ ಒಂದು ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ। ಸರ್ ತಮ್ಮ ಹೆಸರು? ನನ್ನ ಹೆಸರು ಭಗವಾನ್ ಅಂದ್ಬಿಟ್ಟು, ಹೇಳಿ ಸರ್। ನಾನು ಮಲ್ಲೇಶ್ವರಂ ಬ್ಲಡ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ। ಇಲ್ಲಿ ಶಾಲಿನಿ ಗ್ರೌಂಡ್ ಅಲ್ಲಿ ಈ ದಿನ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ। ಬೆಳಗ್ಗಿಂದ ಈ ಜಾಗದಲ್ಲಿ ಸುಮಾರು ಜನ ಬಂದು ರಕ್ತದಾನ ಮಾಡಿರುತ್ತಾರೆ। ನಾವು ಇಲ್ಲಿ ಸಾಯಂಕಾಲ ತನಕ ಇರ್ತೀವಿ। ತಮ್ಮ ಸ್ವಇಚ್ಛೆಯಿಂದ ಬರೋರು ಬಂದು ಇಲ್ಲಿ ದಾನ ಮಾಡಬಹುದು। 18 ವರ್ಷ ಮೇಲ್ಪಟ್ಟಿರ್ಬೇಕು, 47 kg ಇರಬೇಕು, ಗಂಡಸರು 3 ತಿಂಗಳಿಗೊಮ್ಮೆ, ಹೆಂಗಸರು 4 ತಿಂಗಳಿಗೊಮ್ಮೆ ಕೊಡಬೇಕು ರಕ್ತನ। ಸೊ ಇವರು ರೆಗ್ಯುಲರ್ ಆಗಿ ಕೊಡ್ತಾ ಇದ್ರೆ 55 ವರ್ಷದವರೆಗೂ ಕೊಡ್ಬೋದು। ಯಾವುದೇ ಕಾಯಿಲೆ ಕಸಾಲೆ ಇಲ್ಲದೆ ಹೋದ್ರೆ 3 ತಿಂಗಳಿಗೊಮ್ಮೆ ಕೊಡ್ತಾ ಇದ್ರೆ 65 ವರ್ಷದವರೆಗೂ ಕೊಡಬಹುದು। ಇದು ನಮ್ಮ ರಕ್ತದಾನ ಶಿಬಿರದಿಂದ ನಾನು ನಿಮಗೆ ಒಂದು ಕೊಡ್ತಾ ಇರೋ ಮಾಹಿತಿ। ದಯವಿಟ್ಟು ಆದಷ್ಟು ಜನಗಳು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಬಂದು ತಮ್ಮ ಒಂದು ಸ್ವಇಚ್ಛೆಯಿಂದ ರಕ್ತದಾನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ। ಸರ್, ಒಂದು ರಕ್ತದಾನ ಒಂದು ಯೂನಿಟ್ ಅಂತ ಹೇಳಿದ್ರೆ ಎಷ್ಟು ml ಇರುತ್ತೆ ಸರ್? ಇದರಲ್ಲಿ 2 ಯೂನಿಟ್ ತರ, ಒಂದು 300 ml, ಇನ್ನೊಂದು 400 ml। ಅದರ ಬಾಡಿ ವೆಯ್ಟ್ ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ನೋಡಿ ನಾವು ತಗೊಳ್ತೀವಿ। ಸರ್, ಅದನ್ನೆಲ್ಲ ಶೇಖರಣೆ ಮಾಡಿರ್ತಾರಲ್ಲ, ಅದು ಎಷ್ಟು ವರ್ಷ ತರ ಒಂದು ಶೇಖರಣೆ ಮಾಡಿರ್ತೀರಿ? ಸರ್, ನಾವು ಇಲ್ಲಿ ಕೆಂಪು ರಕ್ತ ಕಣಗಳನ್ನ ತಗೊಂಡಿದ್ದ ದಿನದಿಂದ 42 ದಿವಸ ಇಡಬಹುದು। ಆಮೇಲೆ FFP ಅಂತೀವಿ, ಅದು ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂದ್ಬಿಟ್ಟು, ಅದು -40 ನಾವು 1 ಇಯರ್ ಪ್ರಿಸರ್ವ್ ಮಾಡಬಹುದು। ಈ RBC ಅಂತ ಹೇಳ್ತೀವಲ್ಲ, ಅದು ಪ್ಯಾಕೆಟ್ ಸೆಲ್ಸ್, ಅದು 4 to 6 ಡಿಗ್ರಿ 42 ಡೇಸ್ ಇಡ್ತೀವಿ ಸರ್। ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಳಿಗೆ। ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸುತ್ತಿರುವ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ, ಅಂದರೆ ಸ್ಕೋಲಿಯಾಸಿಸ್ ಗೂನು ಬೆನ್ನಿನ ಉಳ್ಳ ಸಮಸ್ಯೆ ಉಳ್ಳವರಿಗೆ ಅಪ್ಲಯನ್ಸಸ್ ಉಚಿತವಾಗಿ ನೀಡುತ್ತಿದ್ದೇವೆ। ಅದಲ್ಲದೆ ಕೃತಕ ಕೈಕಾಲು ಜೋಡಣೆಯ ಅಪ್ಲಯನ್ಸಸ್ ಸಹ ನೀಡುತ್ತಿದ್ದೇವೆ। ನಮ್ಮ ಜೊತೆ ಚೀಫ್ ಕೋಆರ್ಡಿನೇಟರ್ ಆದಂತಹ BA ದೇವಯ್ಯನವರಿದ್ದಾರೆ। ಈ ಒಂದು ಕಾರ್ಯಕ್ರಮ ಕುರಿತು ಅವರು ಅನಿಸಿಕೆ ಅಂದ್ಕೊಂಡಿದ್ದಾರೆ। ನಮಸ್ಕಾರ ದೇವಯ್ಯ, ಹೇಳಿ। ಗೂನು ಬೆನ್ನಿನ ಸಮಸ್ಯೆ ಮತ್ತು ಕಾಲು ಕೈ ಇಲ್ಲದವರಿಗೆ, ಕೈ ಇಲ್ಲದವರಿಗೆ ಕೃತಕ ಕಾಲು ಕೈ ಜೋಡಣೆ ಮಾಡುವಂತ ಶಿಬಿರವನ್ನು ಹೊಂದ್ಕೊಂಡಿದ್ದೀವಿ। ಅದೇ ತರ ಬ್ಲಡ್ ಕ್ಯಾಂಪಸ್ ಮತ್ತೆ ಆರೋಗ್ಯ ತಪಾಸಣೆ ಮಾಡುವಂತದ್ದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ। ಇದರಿಂದ ಬಡವರಿಗೆ, BPL ಕಾರ್ಡ್ ಇರೋರಿಗೆ ಫ್ರೀಯಾಗಿ ಇದು ಮಾಡುವಂತ ಕಾರ್ಯಗಳು ಇದೆ। ಮತ್ತೆ ಬೇರೆ ಸದಾವಕಾಶ ತುಂಬಾ ಜನರನ್ನು ಇದನ್ನ ಮಾಡ್ಕೋಬಹುದು, ಬಳಸ್ಕೋಬಹುದು ಅಂತ ನಾನು ಈ ಮೂಲಕ ನಿಮ್ಗೆ ತಿಳಿಸ್ಬಿಡು। ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ 28/9/2025 ದಿನಾಂಕ 2/10/2025 ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಎಲ್ಲ ಒಂದು ಸಾರ್ವಜನಿಕರು ಈ ಒಂದು ಸದುಪಯೋಗ ಪಡಿಸ್ಕೊಬೇಕೆಂದು BA ದೇವರವರು ನಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ। ಈ ಒಂದು ಕಾರ್ಯಕ್ರಮ ಕುರಿತು
ನೋಡಿದ್ರಲ್ಲ ವೀಕ್ಷಕರೇ, ದಿನಾಂಕ 28/9/2025 2/10/2025 ಈ ಒಂದು ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಿ. ಅಂದ್ರೆ ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸುತ್ತಿರುವ ಕೃತಕ ಅಂಗಾಂಗಗಳ ಜೋಡಣೆ ಅಂದ್ರೆ ಕೈಕಾಲು ಜೋಡಣೆ, ಇದಲ್ಲದೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಕೋಲಿಯಾಸಿಸ್ ಸಮಸ್ಯೆ ಉಳ್ಳವರಿಗೆ ಅಪ್ಲಯನ್ಸಸ್ ಸಹ ನೀಡಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆ ಉಳ್ಳವರು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸದಾವಕಾಶ ಉಪಯೋಗಿಸಿಕೊಳ್ಳಬೇಕಾಗಿ ನಿಮ್ಮ BK ಪ್ರಕಾಶ್ ಭರದ್ವಾಜ್ ಜನ್ಮದಿನಿಯಿಂದ ಕ್ಯಾಮರಾಮನ್ ಧರ್ನೇಶ್. ನಮಸ್ಕಾರ. অভয়মঙ্গল লাভ কৰি ভূমঙ্গল বিধান কৰি অন্যায় বস্তুৰে ভুগি কৰি অনন্ত মা ভগৱতী চৰণত কিবা পাত্ৰ যোগ্য ভগৱান মহামায়া প্ৰতিবিম্ব মিল হৰি বল হৰি বল হৰি বল আৰবাৰে হৰি বল হৰি বল ওম ব্ৰাহ্মণ নিশ্চয়ং পবিত্ৰেয়ং পুণ্যদেৱং ভূদেৱং হৰমে লাহে লাহে যাব
ಡೈರೆಕ್ಟ್ ಇದೆ